ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜೆ ರವಿಕುಮಾರ್. ನಾನು ಗುರು ಪಾರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಲ್ಲಾದರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದವರು ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಸಣ್ಣ ಪಣ್ಣ ಏನಾದರೂ ಸಮಸ್ಯೆಗಳಿದ್ದು ಇರ್ತಕ್ಕಂಥವ್ರು ಇದೇ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ವೀಡಿಯೋಗಳಿದ್ದಾವೆ, ನೋಡಿ ಯಾವ ವಿಡಿಯೋ ನಿಮಗೆ ಅನುಕೂಲವಾಗಿರುತ್ತೆ, ಇದನ್ನು ಮಾಡ್ಕೊಂಡ್ರೆ ನಮಗೆ ಗ್ಯಾರಂಟಿ ಇದೆ ವಾಸಿ ಆಗುತ್ತೆ ಅಂತಕ್ಕಂಥವು ಬಹಳಷ್ಟು ರೆಮಿಡಿಗಳಿರ್ತವೆ. ಅದನ್ನು ನೋಡಿ ನೀವು ಮಾಡ್ಕೋಬೋದು. ಮಾಡ್ಕೊಂಡಾಗ ಆ ಸಣ್ಣದರಲ್ಲಿದ್ದರೆ ಆ ಸಮಸ್ಯೆ ಬೇಗ ಬಗೆಹರಿತದೆ. ಅದು ಕೆಲವ್ರು ಏನು ಮಾಡ್ತಾರೆ, ಅದು ಒಳ್ಳೆ ಆಲದ ಮರ ಬೆಳೆಸ್ಕೊಂಡಿರ್ತಾರೆ ರೋಗನ ವರ್ಷಾಂಗಟ್ಲೆ. ನಾವು ಬಳಸಿದ್ವಿ ಸರ್ ವಾಸಿ ಆಗಿಲ್ಲ, ಯಾಕೆ? ಅದು ಆಲದ ಮರ ಬೆಳೆದಿರ್ತದೆ. ಸಣ್ಣ ಕೊತ್ತಂಬರಿ ಗಿಡನೋ ಇಲ್ಲ ಯಾವುದೋ ಸಣ್ಣ ಗಿಡನ ಆಗಿದ್ದಿದ್ರೆ ಇಮಿಡಿಯೇಟ್ಲಿ ತಗೊಂಡ ಕೂಡಲೇ ವಾಸಿ ಆಗಿಬಿಡ್ತದೆ. ಆದರೆ ಅದರ ಜೊತೆಗೆ ಆಲದ ಮರ ಬೆಳೆದಿರ್ತದೆ, ಅದ್ರ ಪಕ್ಕದಲ್ಲಿ ಹೊಂಗೆ ಮರ ಇನ್ನೊಂದು ರೋಗ ಬೆಳೆದಿರ್ತದೆ. ಅಂದರೆ ಈಗ ಶುಗರ್ ಇತ್ತು ಅಂದ್ಕೊಳ್ಳಿ, ಬಿ ಪಿ ಇರುತ್ತೆ. ಆ ಬಿ ಪಿ ಜೊತೆಗೆ ಇನ್ನೊಂದು ಬಂದಿರ್ತದೆ, ಯಾವುದು? ಅಂಗೈ ಅಂಗಾಲು ಉರಿಗಳಾಗ್ಬೋದು, ಮೈಕೈ ನೋವುಗಳಾಗ್ಬೋದು, ನರಗಳ ವೀಕ್ನೆಸ್ ಆಗ್ಬೋದು, ಸರಿಯಾಗಿ ಲೈಂಗಿಕ ಕಥೆಯಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದಾಗ್ಬೋದು, ಅದೇ ಥರ ಥೈರಾಯ್ಡ್ ಆಗ್ಬೋದು. ಬಹಳಷ್ಟು ರೋಗಗಳು ಒಂದರ ಪಕ್ಕದಲ್ಲಿ ಇನ್ನೊಂದು ಒಂದು ಒಳ್ಳೆ ಹುಟ್ಟದಂಗೆ ಉಟ್ಕೊಂಡಿರ್ತವೆ. ಕಾರಣ ಏನು? ಒಂದು ರೋಗನ ನಾವು ಬಂದ ಕೂಡಲೇ ಅದಕ್ಕೆ ವಾಸಿ ಮಾಡ್ಕೊಂಬಿಟ್ವಿ ಅಂದ್ಕೊಳ್ಳಿ, ಇನ್ನೊಂದು ರೋಗ ಉತ್ಪತ್ತಿ ಆಗಲ್ಲ. ಆದರೆ ನಾವೇನು ಮಾಡ್ತಿದ್ವಿ ಅಂದರೆ ಅದೇನು ಮಾಡ್ತದೆ ಬಿಡು ಅಂತ ಉದಾಸೀನತೆಯಿಂದ ಇನ್ನೊಂದು ರೋಗನ ಉತ್ಪತ್ತಿ ಮಾಡ್ಕೊತಾ ಇರ್ತೀವಿ. ಈ ರೀತಿ ಒಂದರ ಪಕ್ಕದಲ್ಲೊಂದು ಹುತ್ತಾಗಿರುತ್ತೆ. ಆದ್ದರಿಂದ ಆ ಮೆಡಿಸಿನ್ ಕೆಲಸ ಮಾಡೋದಿಲ್ಲ. ಆದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸಣ್ಣದಾಗಿದ್ದಾಗಲೇ ಚಿಗುಡು ಬಿಡಬೇಕು. ದೊಡ್ಡವ್ರು ಹೇಳಿದ್ದಾರೆ, ಗಿಡದಲ್ಲಿದ್ದಾಗಲೇ ಗಿಡನ ಬಗ್ಗಿಸ್ಬೇಕಪ್ಪ, ಇಲ್ಲಾಂದ್ರೆ ಮರ ಆದಮೇಲೆ ಬಗ್ಸೋಕ್ಕಾಗಲ್ಲ ಅಂತ. ಅದೇ ರೀತಿ ರೋಗನೂ ಅಷ್ಟೇ, ಗಿಡದಲ್ಲಿದ್ದಾಗಲೇ ಕಳೆ ಔಷಧಿ ಇದೆಯಾ, ಕಳೆ ಕಿತ್ತಾಗ್ಬಿಡ್ಬೇಕು. ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಕಳೆ ಕೀಳಬೇಕು. ಆ ರೀತಿ ನಮ್ಮ ದೇಹ ಚೆನ್ನಾಗಿರಬೇಕು ಅಂತಂದರೆ ರೋಗ ಅನ್ನೋದನ್ನ ತೆಗೆದಾಕ್ಬೇಕು. ಅದು ಬಿಟ್ಬಿಟ್ಟು ಯಾವುದಾದ್ರು ಯಾವ್ರು ಅಲ್ಲಿ ಹೇಳಿದ್ರು ಇವ್ರು ಇಲ್ಲಿ ಹೇಳಿದ್ರು ಅಂತೇಳಿ ಓಡಿ ಲಾಸ್ಟಿಗೆ ಎಲ್ಲ ರೋಗಗಳೆಲ್ಲ ತಂದಿಕ್ಕೊಂಡಿರ್ತೀರ. ಆದ್ದರಿಂದ ನಿಮ್ಮ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೋಬೇಕು ಅಂದರೆ ಒಳ್ಳೆ ಮೆಡಿಷನ್ಸ್ ಯಾರಿದ್ದಾರೆ, ಯಾರು ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತ ನೋಡಿ ನಿಮಗೆ ಅಡ್ಜಸ್ಟ್ಮೆಂಟ್ ಆಗೋಂಗಿದೆ ಅಂಥವ್ರ ಹತ್ರ ಹೋಗಿ ಔಷಧಿ ತಗೊಳ್ಳಿ, ನಿಮ್ಮ ಸಮಸ್ಯೆ ಬಗೆಹರಿತದೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಧುಮೇಹ ಅಂತಕ್ಕಂಥದ್ದು ಭಾಳಷ್ಟು ಜನಗಳು ಕಾಡ್ತಾ ಇರ್ತದೆ. ಈ ಮಧುಮೇಹ ಬಂದವರಿಗೆ ಆಲ್ಮೋಸ್ಟು ಅಂಗೈ ಅಂಗಾಲು ಉರಿ ಬರ್ತಾ ಇರ್ತದೆ. ಕೈ ಕಾಲು ಉರಿಗಳಿರ್ತವೆ, ಅಂಗೈ ಅಂಗಾಲುಗಳು ಉರಿ ಇರ್ತದೆ. ಅಥವಾ ಮಧುಮೇಹ ಇಲ್ಲದೇ ಇರ್ತಕ್ಕಂಥವ್ರಿಗೂ ಅಂಗಾಲು ಉರಿ ಬರ್ತಾ ಇರ್ತದೆ. ಏನು ಕಾರಣ? ಆ ಅಂಗೈ ಅಂಗಾಲು ಉರಿ ಇರ್ತಕ್ಕಂಥವ್ರು ನಾವೇನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಕ್ಕೆ ಹೀಟ್ ಇರಬಾರ್ದು. ಹೀಟ್ ಅಂದರೆ ಯಾವ ರೀತಿ ನೋಡಿ, ಚಿಕನ್ ಹೀಟು, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಹುಣಸೆಹಣ್ಣು ಇಂಥವೆಲ್ಲ ಹೀಟ್ ಪದಾರ್ಥಗಳು ಹೆಚ್ಚಿಗಿರ್ತವೆ. ಹುಣಸೆಹಣ್ಣು ಹೀಟ್ ಏನಲ್ಲ, ಆದರೆ ಅಲರ್ಜಿ ಏನಾದರೂ ಇದ್ದರೆ ಅದನ್ನು ಜಾಸ್ತಿ ಮಾಡ್ತದೆ ಅಷ್ಟೇ. ಹೀಟು ಪದಾರ್ಥಗಳನ್ನ ಆಲ್ಮೋಸ್ಟ್ ನಾವು ಬಂದ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಅದರ ಜೊತೆಗೆ ಔಷಧಿ ತಗೊಂಡಾಗ ಆ ಔಷಧಿಯಿಂದ ಕೂಡ ನೀವು ಸಮಸ್ಯೆ ಬಗೆಹರಿತದೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ, ಈ ಅಂಗೈ ಅಂಗಾಲು ಉರಿಗಳಿಗೆ ಏನು ಮಾಡಬೇಕು ಅನ್ನಂಗಿದ್ರೆ, ನೀವು ಮೊದಲನೇದಾಗಿ ತಗೋಬೇಕಾಗಿರೋದು ಎಳ್ಳು ಒಂದು ಭಾಗ ತಗೊಳ್ಳಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಬಾವಾಂಚಿ ಬೀಜ ಅಂತ ಸಿಗುತ್ತೆ. ಬಾವಾಂಚಿ ಬೀಜ 2 ಭಾಗ ತಗೊಳ್ಳಿ. 1/4 kg ಎಳ್ಳು ತಗೊಂಡ್ರೆ ಅರ್ಧ kg ಬಾವಾಂಚಿ ಬೀಜ ತಗೊಂಡು ಬಾಂಡೆಯಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಸುಮ್ಮನೆ ಉಗುರು ಬೆಚ್ಚಗೆ ಹುರಿದ್ಬಿಟ್ಟು ಅದನ್ನು ಚೂರ್ಣ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಾದ್ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಬಿಟ್ಟು ಪ್ರತಿನಿತ್ಯ ಅದನ್ನು ಬಳಸಬೇಕಾದ್ರೆ ಏನು ಮಾಡ್ತೀರ ಅಂತಂದರೆ, 1 ಚಮಚೆ ತುಪ್ಪ, ಸ್ವಚ್ಛವಾಗಿರ್ತಕ್ಕಂಥ ನಾಟಿ ಹಸುವಿನ ತುಪ್ಪ 1 ಚಮಚೆ, 1 ಚಮಚೆ ಜೇನುತುಪ್ಪ, ಅಥವಾ 1.5 ಚಮಚೆ ಇದ್ದರೆ ಇನ್ನೂ ಒಳ್ಳೆಯದು. 1.5 ಚಮಚೆನೇ ತಗೊಳ್ಳಿ, ಪರವಾಗಿಲ್ಲ. 1 ತುಪ್ಪ 1 ಚಮಚೆ ತುಪ್ಪ, 1.5 ಚಮಚೆ ಜೇನುತುಪ್ಪ ತಗೊಂಡು ಮಿಶ್ರಣ ಮಾಡಿಕೊಂಡು, ಈ ನೀವು ಎಳ್ಳು ಬಾವಾಂಚ ಬೀಜ ಇದೆಯಲ್ಲ ಅದ್ರ ಚೂರ್ಣ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ ಚೂರ್ಣನ ಅರ್ಧ ಚಮಚೆ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತಗೊಂತ ಬಂದರೆ ನಿಮ್ಮ ಅಂಗೈ ಅಂಗಾಲುಗಳು ಉರಿ ಇದೆಯಲ್ಲ, ಆ ಉರಿ ಕಡಿಮೆ ಆಗ್ತಾ ಬರ್ತದೆ. ಹೊಸದಾಗಿ ರೀಸೆಂಟಾಗಿ ಬಂದಿರತಕ್ಕಂಥವ್ರು ಅದನ್ನು ಬಳಸ್ಕೋಬೋದು, ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ನಿಮಗೆ ತುಂಬ ವರ್ಷಗಳಿಂದ ಇದೆ, ಶುಗರ್ ಇದೆ, ಬಿ ಪಿ ಇದೆ, ಥೈರಾಯ್ಡ್ ಇದೆ, ಕೆಲವೆಲ್ಲ ಸಮಸ್ಯೆಗಳಿರ್ತವೆ, ನಮ್ಗೆ ಅಂಗೈ ಅಂಗಾಲು ಉರಿಗಳಿದ್ದಾವೆ ಅಂತಂದರೆ ಅದು ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಿರ್ತವೆ, ಕಲಿಸ್ಕೊಡ್ತೀವಿ, ಬಳಸಿ ಆ ಸಮಸ್ಯೆಯಿಂದ ದೂರ ಆಗಬೇಕು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.